ಅಚ್ಚೇ ದಿನ್ ಎಂಬ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ಇಂದು ಜನರ ಮೇಲೆ ಬೆಲೆ ಏರಿಕೆಯ ಭಾರ ಹಾಕುವ ಮೂಲಕ ಜನರ ಜೀವನವನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣ ಪ್ರಚಾರ ಸಮಿತಿಯ ರಾಷ್ಟ್ರೀಯ ಸಂಯೋಜಕ ಸೂರಜ್ ಜಿ ನಾಯ್ಕ್ ಆರೋಪಿಸಿದರು. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಕಾಂಗ್ರೆಸ್ನ ಸಾಮಾಜಿಕ ಜಾಲತಾಣ ಪ್ರಚಾರ ಸಮಿತಿಯ ರಾಷ್ಟ್ರೀಯ ಸಂಯೋಜಕ ಸೂರಜ್ ಜಿ ನಾಯ್ಕ್ ಅವರು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ ಚುನಾವಣೆಯ ತಕ್ಷಣವೇ 993ರಷ್ಟು ಏರಿಕೆ ಕಂಡಿರುವುದು ದೇಶದ ಜನರ ಮೇಲಿನ ಮತ್ತೊಂದು ಭಾರೀ ಹೊರೆಯಾಗಿದೆ. 5 ಕೆಜಿ ಸಿಲಿಂಡರ್ ಬೆಲೆಯು 261 ತಲುಪಿರುವುದು ಸಾಮಾನ್ಯ ಜನರ ಜೀವನವನ್ನು ಇನ್ನಷ್ಟು ಕಷ್ಟಕರವಾಗಿಸಿದೆ. ಇಂದಿನಿಂದ ಆಟೋ ಎಲ್ಪಿಜಿ ದರದಲ್ಲಿ 5.73 ಪೈಸೆಯಷ್ಟು ಏರಿಕೆ ಜಾರಿಗೆ ಬಂದಿದೆ. ನಿನ್ನೆಯವರೆಗೂ ಆಟೋ ಎಲ್ಪಿಜಿ ಲೀಟರ್ಗೆ 89 ರೂಪಾಯಿ 35 ಪೈಸೆ ಇತ್ತು. ಆದರೆ ಇಂದು ದಿಢೀರ್ ಏರಿಕೆಯಿಂದ ಆ ದರ ನೇರವಾಗಿ 95 ರೂಪಾಯಿ 8 ಪೈಸೆ ರೂಪಾಯಿಗೆ ಏರಿಕೆಯಾಗಿದೆ. ಆಟೋ ಎಲ್ಪಿಜಿ ದರದಲ್ಲೂ ಇಂತಹ ಏರಿಕೆ ಕಂಡು ಬಂದಿರುವುದು ಆಟೋ ಚಾಲಕರ ಆರ್ಥಿಕ ಪರಿಸ್ಥಿತಿಗೆ ದೊಡ್ಡ ಹೊಡೆತವಾಗಿದೆ. ಈಗಾಗಲೇ ದೈನಂದಿನ ಖರ್ಚು, ವಾಹನದ ನಿರ್ವಹಣೆ, ಇಎಂಐ, ಇನ್ಶೂರೆನ್ಸ್ ಮೊದಲಾದ ವೆಚ್ಚಗಳನ್ನು ಹೊತ್ತುಕೊಂಡು ಸಾಗುತ್ತಿರುವ ಚಾಲಕರಿಗೆ ಇಂತಹ ಇಂಧನ ದರ ಏರಿಕೆ ತಲೆನೋವು ಹೆಚ್ಚಿಸಿದೆ. ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಿರುವುದು ಸಣ್ಣ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು ಮತ್ತು ದಿನಸಿ ಜೀವನ ನಡೆಸುವ ಜನರನ್ನು ಉಸಿರುಗಟ್ಟಿಸುವ ಪರಿಸ್ಥಿತಿಗೆ ತಳ್ಳಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆಯ ಪರಿಣಾಮವಾಗಿ ಆಹಾರ ಪದಾರ್ಥಗಳ ಬೆಲೆ ಕೂಡ ದ್ವಿಗುಣವಾಗುವ ಭೀತಿ ಎದುರಾಗಿದೆ. ಚುನಾವಣೆ ಮುಗಿದ ತಕ್ಷಣ ಇಂತಹ ನಿರ್ಧಾರಗಳನ್ನು ಕೈಗೊಳ್ಳುವುದು ಜನರ ವಿಶ್ವಾಸಕ್ಕೆ ದ್ರೋಹ ಮಾಡುವಂತಾಗಿದೆ. ಮೋದಿ ಅವರನ್ನ ಬೆಂಬಲಿಸಿ ಮತ ಹಾಕಿದವರು ಈಗ ಉತ್ತರ ನೀಡಬೇಕಿದೆ. ಜನರ ಮೇಲೆ ನಿರಂತರವಾಗಿ ಹೊರೆ ಹೆಚ್ಚಿಸುವ ಸರ್ಕಾರಕ್ಕೆ ಇನ್ನು ಬೆಂಬಲವೇ? ಸರ್ಕಾರ ತಕ್ಷಣವೇ ಎಲ್ಪಿಜಿ ಬೆಲೆ ಏರಿಕೆಯನ್ನು ಹಿಂಪಡೆಯಬೇಕು ಮತ್ತು ಸಾಮಾನ್ಯ ಜನರ ಜೀವನವನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರ ಇಂದು ಕಮರ್ಷಿಯಲ್ ಸಿಲಿಂಡರ್ 19 ಕೆಜಿ ಮತ್ತು 5 ಕೆಜಿ ಸಿಲಿಂಡರ್ ಮೇಲೆ 993 ಮತ್ತು 261 ರೂಪಾಯಿ ಏರಿಕೆ ಮಾಡಿ ಸಾಮಾನ್ಯ ಜನರ ಜೀವನಕ್ಕೆ ಇನ್ನಷ್ಟು ಕಷ್ಟಕರವಾಗಿ ಮಾಡಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ನಿರಂತರವಾಗಿ ಬೆಲೆ ಹೆಚ್ಚು ಮಾಡುತ್ತಿರುವುದು ಸಣ್ಣ ವ್ಯಾಪಾರಿಗಳಿಗೂ ಮತ್ತು ಹೋಟೆಲ್ ಮಾಲೀಕರು ಮತ್ತು ದಿನಸಿ ಜೀವನ ನಡೆಸುವ ಜನರನ್ನು ಉಸಿರುಗಟ್ಟುವ ಪರಿಸ್ಥಿತಿಗೆ ತಳ್ಳಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಪರಿಣಾಮವಾಗಿ ಆಹಾರದ ಪದಾರ್ಥಗಳು ಬೆಲೆ ಕೂಡ ಹೆಚ್ಚಾಗುವ ಭೀತಿ ಎದುರಾಗಿದೆ. ಅಚ್ಚೇ ದಿನ್ ಎಂಬ ಭರವಸೆ ನೀಡಿ ಅಧಿಕಾರಿಗೆ ಬಂದ ಸರ್ಕಾರ ಇಂದು ಜನರ ಮೇಲೆ ಬೆಲೆ ಏರಿಕೆ ಭಾರ ಹಾಕುತ್ತಿದೆ. ಚುನಾವಣೆ ಮುಗಿದ ತಕ್ಷಣ ಇಂಥ ನಿರ್ಧಾರಗಳನ್ನು ಕೈಗೊಳ್ಳುವುದು ಜನರ ವಿಶ್ವಾಸಕ್ಕೆ ದ್ರೋಹ ಮಾಡುವಂತಾಗಿದೆ. ಮೋದಿ ಜನರನ್ನು ಬೆಂಬಲಿಸುವವರು ಮತ್ತು ಮತ ಹಾಕಿದವರು ಈಗ ಉತ್ತರ ನೀಡಲೇಬೇಕಾಗಿದೆ. ಸರ್ಕಾರ ತಕ್ಷಣವೇ ಎಲ್ಪಿಜಿ ಬೆಲೆ ಏರಿಕೆಯನ್ನು ಹಿಂಪಡೆಯಬೇಕು ಮತ್ತು ಸಾಮಾನ್ಯ ಜನರ ಜೀವನವನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಾನು ಆಗ್ರಹಿಸುತ್ತೇನೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.